ದಕ್ಷಿಣ ಭಾರತದಲ್ಲಿ ನೀರಿಗಾಗಿ ಹಾಹಾಕಾರ, ಮಳೆಗಾಗಿ ಪ್ರಾರ್ಥನೆ ನಡೀತಾ ಇದ್ರೆ ಉತ್ತರ ಭಾರತದ ಒಡಿಶಾದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಮಳೆ ಅಬ್ಬರಕ್ಕೆ ಜನ ಕಂಗಾಲಾಗಿದ್ದಾರೆ. ಮಳೆ ಅಬ್ಬರದಿಂದ ಒಡಿಶಾದ ಜನ ಕಂಗಾಲಾಗಿದ್ದಾರೆ. ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ರಕ್ಷಣೆ ಹಾಗೂ ಪರಿಹಾರ ಕಾರ್ಯಾಚರಣೆ ಒಂದು ಕಡೆ ಮುಂದುವರಿತಾ ಇದೆ. ಮುಂದಿನ 24 ಗಂಟೆ ಅತ್ಯಂತ ನಿರ್ಣಾಯಕ ಅಂತ ಹವಾಮಾನ ಇಲಾಖೆ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. ಸಾಕಷ್ಟು ಇನ್ನೂ ಮಳೆಯಾಗುವಂಥ ಸಾಧ್ಯತೆ ಇದೆ. ಮಳೆಯ ಅಬ್ಬರ ಒಡಿಶಾದಲ್ಲಿ ಪ್ರವಾಹದ ಭೀತಿಯಾಗಿದೆ. ನೋಡಿ, ಅಲ್ಲಿಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಅಲ್ಲಿ ಆ ಒಂದು ಪರಿಸ್ಥಿತಿ ಹೆಂಗಿದೆ ಅನ್ನುವಂಥದ್ದನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪ್ರವಾಹದಿಂದ ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿದ್ದಾವೆ. ಮನೆ ಒಳಗಡೆನೆ ನೀರು ನುಗ್ಗಿದೆ. ನಿರಂತರ ಮಳೆಯಿಂದ ನದಿಗಳ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ ಒಡಿಶಾದಲ್ಲಿ. ಅಲ್ಲಿ ಅಧಿಕಾರಿಗಳು ಅಲ್ಲಿ ಗಮನಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಯಾವ ಒಂದು ಪರಿಸ್ಥಿತಿ ಈಗ ಎದುರಾಗ್ತಾ ಇದೆ ಒಡಿಶಾದಲ್ಲಿ ಅಂತ. ಅದೇ ರೀತಿ ಗುಜರಾತ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಆಗಿತ್ತು. ಗುಜರಾತ್ನಲ್ಲೂ ಅರ್ಧಕ್ಕರ್ಧ ಮುಳುಗಿ ಹೋಗ್ಬಿಟ್ಟಿತ್ತು. ಈಗ ಒಡಿಶಾದ ಸರದಿ. ಉತ್ತರ ಭಾರತದಲ್ಲಿ ಈ ಸಲ ಪ್ರವಾಹ ಆದರೂ ಕೂಡ ಆ ಭಾಗದ ಜನರಿಗೆ ಸಾಕಷ್ಟು ಮಳೆ ಆಗ್ತಾ ಇದೆ. ಆದರೆ ದಕ್ಷಿಣ ಭಾರತದಲ್ಲಿ ಮಳೆರಾಯನಿಗೋಸ್ಕರ ಪ್ರಾರ್ಥನೆ ಆಗ್ತಾ ಇದೆ. ಕುಡಿಯೋ ನೀರಿಗೆ ಹಾಹಾಕಾರ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರ್ದು ತಮಿಳುನಾಡಿಗೆ ಅನ್ನುವಂತಹ ಒಂದಿಷ್ಟು ಆಕ್ರೋಶಭರಿತವಾದ ಹೋರಾಟಗಳು ನಡೀತಾ ಇದ್ದಾವೆ. ಆದರೆ ಒಡಿಶಾದಲ್ಲಿ ಮಳೆ ಬಂದರೂ ಕೂಡ ಅದು ಪ್ರವಾಹ, ಜನರಿಗೆ ಸಂಕಷ್ಟ. ಜನ ಇವತ್ತು ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ನೋಡಿ, ಈ ಪ್ರಕೃತಿಯ ಮಾಯೆ ಎಂಥದ್ದು ಅಂದರೆ, ಈ ದಕ್ಷಿಣ ಭಾರತಕ್ಕೆ ಒಂದು ಬರಸಿಡಿಲು, ಆದರೆ ಉತ್ತರ ಭಾರತಕ್ಕೆ ಪ್ರವಾಹದ ಭೀತಿ. ಈ ಪ್ರಕೃತಿ ಮಾಯೆಯನ್ನು ಯಾರಿಗೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಈಗ ಒಡಿಶಾದಲ್ಲಿ ಹಲವು ಗ್ರಾಮಗಳು ಮುಳುಗಿ ಹೋಗಿದ್ದಾವೆ. 10 ಜಿಲ್ಲೆಗೆ ಅಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಜಿಲ್ಲಾಡಳಿತದವರು ಕೂಡ ಇವಾಗ ಅಲ್ಲಿ ಏನೇನೋ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ಈ ನದಿ ತೀರದ ಒಂದು ಜನ ಏನಿರ್ತಾರಲ್ಲ, ನದಿ ಪಾತ್ರದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸುವಂಥ ಕೆಲಸವೂ ನಡೀತಾ ಇದೆ. ಸ್ಪೆಷಲಿ ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ನಿರಂತರ ಮಳೆಯಿಂದ ನದಿಗಳ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ಪ್ರವಾಹ ಪ್ರದೇಶಗಳನ್ನು ಈಗ CM ಮೋಹನ್ ಚರಣ್ ವೀಕ್ಷಣೆ ಕೂಡ ಮಾಡಿದ್ರು. ಸಾವಿರಾರು ಜನರನ್ನ ಈಗ ಸ್ಥಳಾಂತರ ಮಾಡಲೇಬೇಕಾಗ್ತದೆ, ಅನಿವಾರ್ಯ. ಯಾಕಂದರೆ ಅಲ್ಲೇ ಬಿಟ್ಟರೆ ಆಗಲ್ಲ. ಹಾಗಾಗಿ ಸಾವಿರಾರು ಜನರ ಸ್ಥಳಾಂತರಕ್ಕೆ ಈಗ ಅಧಿಕಾರಿಗಳು ಕೂಡ ಈಗ ಮುಂದಾಗಿದ್ದಾರೆ. NDRF ಸೇರಿದಂತೆ ಬೇರೆ ಬೇರೆ ಇವಾಗ ತಂಡಗಳು ಕೂಡ ಅಲ್ಲಿ ಹೋಗಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ. ಈಗ ರಕ್ಷಣೆ ಕಾರ್ಯದ ಜೊತೆಗೆ ಪರಿಹಾರ ಕಾರ್ಯಾಚರಣೆಯೂ ಭಾಳ ಮುಖ್ಯ ಆಗ್ತದೆ. ಆ ಕೆಲಸವೂ ಈಗ ನಡೀತಾ ಇದೆ. ಮುಂದಿನ 24 ಗಂಟೆ ಅತ್ಯಂತ ನಿರ್ಣಾಯಕ ಅಂತಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಆ ಕಡೆ ಎಲ್ಲ ಮಳೆ ಬಂದರೆ ಬರೀ ಮಳೆ ಬರಲ್ಲ, ಮಳೆ ಜೊತೆಗೆ ಸಾಕಷ್ಟು ಅನಾಹುತನೂ ಕೂಡ ಮಳೆ ತಂದಿಡ್ತಾನೆ ಅನ್ನಲಿಕ್ಕೆ ಈ ಒಡಿಶಾದ ಈ ಒಂದು ದೃಶ್ಯಾವಳಿ ಸಾಕ್ಷೀಕರಿಸ್ತಾ ಇದೆ. ಮೊನ್ನೆ ಗುಜರಾತ್ನಲ್ಲೂ ಕೂಡ ಅದೇ ಪರಿಸ್ಥಿತಿ ಆಯಿತು. ಅಸ್ಸಾಂನಲ್ಲೂ ಕೂಡ ಅದೇ ಪರಿಸ್ಥಿತಿ ಆಗಿದೆ. ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಪ್ರವಾಹದ ಪರಿಸ್ಥಿತಿಯಿಂದ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿತವೆ. ಈ ಪ್ರವಾಹದಲ್ಲಿ ಸಾಕಷ್ಟು ಜನ ನೀರಲ್ಲಿ ಮುಳುಗಿ ಕೊಚ್ಕೊಂಡು ಹೋಗಿದ್ದಾರೆ. ಇನ್ನು ಕೆಲವು ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದು, ಜೊತೆಗೆ ಜಾನುವಾರುಗಳು ಈ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು ಇನ್ಸಿಡೆಂಟ್ಗಳು ಕೂಡ ಈಗ ನಡೀತಾ ಇದ್ದಾವೆ. ಅದೇ ರೀತಿಯಲ್ಲಿ ದಕ್ಷಿಣ ಭಾರತಕ್ಕೆ ಮಳೆನೇ ಬರ್ತಾ ಇಲ್ವಲ್ಲ ಅನ್ನೋಂಥ ಒಂದು ಕೊರಗಾಗ್ತಾ ಇದೆ. ಹಾಗಾಗಿ ಈಗ ಮಳೆ ಬಂದರೂ ಕೂಡ ಅಲ್ಲಿ ಗುಡ್ಡ ಕುಸಿತಾ ಇರುವಂಥದ್ದು, ಅದ್ರ ಜೊತೆಗೆ ಈ ರೀತಿಯಾದಂಥ ಪ್ರವಾಹದ ಪರಿಸ್ಥಿತಿ. ನೋಡಿ, ಇದ್ಯಾವುದು ಕೂಡ ನದಿ ಅಲ್ಲ, ಇವೆಲ್ಲವೂ ಕೂಡ ನಗರ ಪ್ರದೇಶಗಳೇ, ಅಲ್ಲಿ ಜನವಸತಿ ಇರುವಂಥ ಜಾಗಗಳೇ. ಆದರೆ ಹೆಂಗಾಗ್ಬಿಟ್ಟಿದೆ ನೋಡಿ, ಇವಾಗ ನೀರೆಲ್ಲ ತುಂಬಿಕೊಂಡು ಸಂಪೂರ್ಣವಾಗಿ ಜಲದಿಗ್ಬಂಧನದಿಂದ ಜನ ನರಳಾಡ್ತಾ ಇದ್ದಾರೆ.